ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ. ಇವತ್ತು ನನ್ನ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ನೀವು ದೀಪಾರಾಧನೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಎಲ್ಲ ಕೂಡ ನೆರವೇರುತ್ತೆ. ಹಾಗಾಗಿ ಇಲ್ಲಿ ನಾನು ಅಕ್ಕಿ ಹಿಟ್ಟಿನ ದೀಪ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆಗೆ ನಾವು ತಂಬಿಟ್ಟಿನ ದೀಪಕ್ಕೆ ಅಕ್ಕಿ ಹಿಟ್ಟು, ತುಪ್ಪ, ಹಾಲು, ಬೆಲ್ಲ, ಸ್ವಲ್ಪ ಗಂಧ, ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಚಿಟಿಕೆಯಷ್ಟು ಕುಂಕುಮ ಹಾಕಿ ಈ ಹಿಟ್ಟನ್ನು ಕಲಿಸ್ಕೊಂಡು ನಾವು ಈ ರೀತಿ ದೀಪನ ರೆಡಿ ಮಾಡ್ಕೊಳ್ಬೇಕು. ಹಸಿ ತಂಬಿ ಹಿಟ್ಟಿದು. ಈ ತಂಬಿಟ್ಟನ್ನ ನಾವು ಅಶ್ವತ್ಥಕಟ್ಟೆ ಎಲೆ ಅಂದರೆ ಹರಳಿ ಮರದ ಎಲೆಗೆ ಸ್ವಲ್ಪ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂವು ಇಟ್ಟು ತದನಂತರ ಈ ರೀತಿ ದೀಪನ ಇಟ್ಟು ದೀಪಕ್ಕೆ ನಾವು ವೆಂಕಟೇಶ್ವರ ಸ್ವಾಮಿಗೆ ಈ ದೀಪಾರಾಧನೆ ಮಾಡೋದ್ರಿಂದ 3 ನಾಮಗಳ ಬೊಟ್ಟನ್ನು ಇಡಬೇಕು. ಅಂದರೆ ಗಂಧದಲ್ಲಿ ಇಡಬೇಕು, ಅರಿಶಿನ ಇಡಬೇಡಿ, ಗಂಧ ಇಟ್ಟು ಮಧ್ಯದಲ್ಲಿ ಕುಂಕುಮನ ಇಟ್ಟು ಈ ರೀತಿ ದೀಪನ ರೆಡಿ ಮಾಡಿಕೊಂಡು ಪ್ರತಿ ಶ್ರಾವಣ ಶನಿವಾರ ನೀವು ಈ ರೀತಿ 7 ದೀಪಗಳನ್ನ ಹಚ್ಚಬೇಕು. 7 ದೀಪ ಆರಾಧನೆ ಮಾಡೋದ್ರಿಂದ ನಿಮ್ಮ ಪ್ರತಿ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಹೇಳ್ತಾ ಇವತ್ತಿನ ಶಾರ್ಟ್ ವಿಡಿಯೋ ಮುಗಿಸ್ತಿದ್ದೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.